ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್ಸ್ಗೆ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿರೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇ ಮೊದಲು ಆ ವಿಡಿಯೋನ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಲಾಸ್ಟ್ ಟೈಮು ಖುಷ್ಬು ಆಯಿಲ್ ರೆಡಿ ಮಾಡಲಿಕ್ಕೆ ಒಂದು ನೆಟ್ ರೂಟ್ನ ಆರ್ಡ್ರ್ ಮಾಡಿದ್ದೆ. ಈ ನೆಟ್ ರೂಟ್ ಹೆಸರು ರತನ್ ಜೂಟ್ ಅಂತ ಹೇಳ್ಬಿಟ್ಟು, ಅದು ನೇಮೇ ರತನ್ ಜೂಟ್ ಅಂತ ಬ್ರ್ಯಾಂಡ್ ಇದೆ. ಅದನ್ನು ನನಗೆ ಗೊತ್ತಿಲ್ಲ, ಯಾರೋ ಬೆಣ್ಣೆ ಕೃಷ್ಣ ಆಗಿದೆಯಲ್ಲ ಅವರು ವೀಡಿಯೋದಲ್ಲಿ ನೋಡಿಬಿಟ್ಟು ನಾನು ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿದರು ಅವ್ರು ಮೇಡಮು. ಸೊ ಹಾಗಾಗಿ ನಾನು ಆರ್ಡ್ರ್ ಹಾಕಿದ್ದೆ. ಆರ್ಡರ್ ಹಾಕಿದಾಗ ನನಗೆ 180 ರುಪೀಸ್ಗೆ ನನಗೆ ಆರ್ಡ್ರ್ ತೊಗೊಂಡಿತ್ತು. ಸೊ ಆನ್ಲೈನ್ ಪೇಮೆಂಟ್ ಮಾಡಿದ್ದಕ್ಕೆ ನನಗೊಂದು 10 ರೂಪಾಯಿ ಕಮ್ಮಿ, 20 ರೂಪಾಯಿ ಕಮ್ಮಿ ಆಗಿತ್ತು. ಮಾಡಿದ್ದೆ ಮುಂಚೆನೇ ಪೇಮೆಂಟ್ ಮಾಡಿದ್ದೆ. ಸೊ ಸೇಮ್ ಆ ಪಿಕ್ಚರಲ್ಲಿ ಏನು ಹಾಕಿದಾರೋ ಅದೇ ಥರನೇ ಮೀಶೋದಲ್ಲಿ ನನಗೆ ಸಿಕ್ಕಿತ್ತು. ಸೊ ನಾನೇನು ಮಾಡಿದೆ, ಆರ್ಡ್ರ್ ಹಾಕಿದ್ದೆ. ಒಂದು 4 ದಿನ ಆದಮೇಲೆ ನನಗೆ ಮನೆಗೆ ಬಂತು, ಆ ಆರ್ಡರ್ ಬಂದು ಪಾರ್ಸಲ್ ಸಿಕ್ತು ನನಗೆ. ಆ ಪಾರ್ಸಲಲ್ಲಿ ತರಿಸಿ ನೋಡಿದರೆ ನಾನು ಆರ್ಡರ್ ಹಾಕಿದ್ದೆ ಒಂದು, ಬಂದಿರೋದೇ ಒಂದು. ರಿಟರ್ನ್ ಮಾಡೋಣ ಅಂತಂದರೆ ಸೇಮ್ ಏನಾದರೂ ಪಾಕೆಟ್ ಏನಾದರೂ ಚೇಂಜ್ ಇರ್ಬೋದು, ಬಟ್ ಅದರೊಳಗೆ ಐಟಮು ಸೇಮ್ ಇರ್ಬೋದು ಅಂತ ನಾನೇನು ಮಾಡಿದೆ, ಬ್ರ್ಯಾಂಡ್ ಒಂದೇ ಇತ್ತು, ಪ್ಯೂರ್ ಅಂತ ಇತ್ತು, 100% ಅಂತ ಇತ್ತು. ಇರಲಿ ಬಿಡು ಆಯಿತು ನೋಡೋಣ ಅಂಥೇಳಿ ಪಾಕೆಟ್ ಕಟ್ ಮಾಡಿ ನೋಡಿದರೆ ಒಳಗಡೆ ಒಂದೆರಡು ಏನೋ ಮರದ್ದು ಇದು ಈ ಗಿಡದ್ದು ಇವಿರ್ತಾವಲ್ಲ ಬೇರ್ ಥರ, ಅವನ್ನ ಹಾಕಿದ್ದಾರೆ. ಜೊತೆಗೆ ಇವು ಗಿಡ ಒಣಗಿರೋ ಗಿಡದಲ್ಲಿ ಹೆಸ್ರು ಯಾವ ಥರ ಎಲ್ಲ ಒಣಗಿ ಮಣ್ಣು ಗಡ್ಡೆ ಇರುತ್ತೋ ಆ ಥರ ಅದನ್ನೆಲ್ಲ ತುಂಬಿಟ್ಬಿಟ್ಟಿದ್ದಾರೆ. ಅದನ್ನು ನೋಡಿದರೆ ನೀವು, ನಾನು ಅದೇನು ಮಾಡಿದೆ, ಓಪನ್ ಮಾಡಿದರೂ ಕೂಡ ನಾನೇನು ಮಾಡಿದೆ, ಅದಕ್ಕೆ ಹಂಗೆ ಪಿನ್ ನೋಡಿದ್ಬಿಟ್ಟು ಕಟ್ ಮಾಡಿದ್ವಲ್ಲ ಅದು ಕವರ್ಗೆ ಹಂಗೆ ಪಿನ್ ನೋಡಿದ್ಬಿಟ್ಟು ನಾನೇನು ಮಾಡಿದೆ, ಮತ್ತೆ ಆ ಬಾಕ್ಸಲ್ಲಿ ಇಟ್ಬಿಟ್ಟು ಮತ್ತು ಅದೇ ಕ್ರೆಡಿಟ್ ಆಯಿತು. ನಾನೇನು ಅಮೌಂಟ್ ಪೇ ಮಾಡಿದ್ನ ಆನ್ಲೈನಲ್ಲಿ ನನಗೆ ಅಮೌಂಟು ಕೂಡ ವಾಪಸ್ ಬಂತು ಅಂತ ಹೇಳಿದೆ. ಈ ಥರ ನಮಗೆ ಫ್ರಾಡ್ ಆಗ್ತಿರೋದಕ್ಕೆ ಹೆಂಗೋ ನನಗೆ ಮೀಶೋದ ಕಡೆಯಿಂದ ನನಗೆ ಅಮೌಂಟ್ ರಿಟರ್ನ್ ಆಯ್ತಲ್ಲ, ಅದಕ್ಕೆ ನಾನು ಥ್ಯಾಂಕ್ ಯು ಮೀಶೋ ಅಂತ ಹೇಳ್ತೀನಿ. ಆದರೆ ಆನ್ಲೈನಲ್ಲಿ ನೀವು ನೋಡಿಕೊಂಡು ಆರ್ಡ್ರ್ ಮಾಡಿ, ಏಕೆಂದರೆ ರತನ್ ಜೂತ್ ಅಂತೇಳಿ ಇನ್ನೂ ಎಷ್ಟೊಂದು ಬ್ರ್ಯಾಂಡ್ ಇರ್ತವೆ. ನಾನು ಅಮೆಝಾನಲ್ಲಿ ಟ್ರೈ ಮಾಡಲಿಲ್ಲ, ಯಾಕೆ ಅಂದರೆ ಅಮೆಝಾನಲ್ಲಿ ಏನಾಗ್ಬಿಡುತ್ತೆ, ನಾವು ತರಿಸಿರೋ ಐಟಮ್ ಮತ್ತೆ ರಿಟರ್ನ್ ತೊಗೊಳ್ಳಲ್ಲ ಅವರು. ಯಾಕೆ ಅಂದರೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಅವರು ಕ್ವಶನ್ ಕೇಳಿದ್ರೆ ನಮಗೆ ಏನಪ್ಪ ಇವ್ರು ಇಷ್ಟೊಂದು ಕ್ವಶನ್ ಕೇಳ್ತಾರೆ, ಮತ್ತು ನೀವು ರಿಟರ್ನ್ ಹಾಕೋಂಗಿಲ್ಲ ಅಂತ ಹೇಳ್ತಾರೆ. ತುಂಬಾ ಈ ಸರಿ ನಮ್ಗೆ 2 ಸರಿ ಆ ಥರ ಆಗಿದೆ ಅಮೆಝಾನಲ್ಲಿ. ಹಾಗಾಗಿ ನಾನು ಅಮೆಝಾನಲ್ಲಿ ಜಾಸ್ತಿ ಹೋಗೋದಿಲ್ಲ, ಮೀಶೋದಲ್ಲಿ ಹೋಗ್ತೀನಿ, ಇಲ್ಲ ಫ್ಲಿಪ್ಕಾರ್ಟಲ್ಲಿ ಹೋಗ್ತೀನಿ. ನನಗೆ ಮೀಶೋದಲ್ಲಿ ಚೆಕ್ ಮಾಡಿದೆ, ಮೀಶೋದಲ್ಲಿ ಸಿಕ್ಕಿದ್ದಕ್ಕೆ ನಾನು ಆರ್ಡ್ರ್ ಹಾಕಿದ್ದೆ. ಮಿಸ್ ಆಗಿ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ನಾನು ರಿಟರ್ನ್ ಹಾಕ್ಬಿಟ್ಟು ಅಮೌಂಟ್ ತೊಗೊಂಡಿದ್ದೀನಿ. ನೀವು ಯಾರಾದರೂ ಮತ್ತೆ ಆರ್ಡ್ರ್ ಹಾಕೋಂಗಿದ್ರೆ ಮೀಶೋದಲ್ಲಿ ಹಾಕಬೇಡಿ, ಯಾಕಂದರೆ ಡೂಪ್ಲಿಕೇಟ್ ಐಟಮ್ ಕಳಿಸ್ತಾ ಇದ್ದಾರೆ. ಅದನ್ನು ಹೇಳೋಣ ಅಂತಲೇ ಈ ವಿಡಿಯೋ ಮಾಡೋ ಉದ್ದೇಶ ಆಗಿದೆ. ಬನ್ನಿ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ, ನೋಡಿ. ನಾನು ಆಯಿಲ್ ರೆಡಿ ಮಾಡೋ ದಿನವೇ ನನಗೆ ರತನ್ ಜೂಟ್ ಬಂದಿತ್ತು, ಮೀಶೋ ಕಡೆಯಿಂದ ಆರ್ಡರ್ ಬಂದಿದೆ ಅಂತ ಫೋನ್ ಬಂದಿತ್ತು. ಸೊ ಅದನ್ನು ತೆಗ್ಸಿ ಹಾಕೋಣ ಅಂತೇಳಿ ನಾನು ಅವಾಗಲೇ ಚೆಕ್ ಮಾಡಿಸ್ದೆ. ನೋಡಿ ಅಷ್ಟು ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಖುಷ್ಬು ಮೇಡಮ್ ಹೇಳಿದ್ರಿ ಆಲಿವ್ ಆಯಿಲ್ ಅಂತ ಹೇಳಿದ್ದಾರೆ. ಇದು ನನಗೆ ಲೋಕಲಾಗಿ ಸಿಕ್ತು, ನಾನು ಗಂಗೆ ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೀನಿ. ಮತ್ತು ಅದಾದಮೇಲೆ ಬಾದಾಮ್ ಆಯಿಲ್ ಅಂತ ಹೇಳಿದ್ದಾರೆ, ಅಂದರೆ ಆಲ್ಮಂಡ್ ಆಯಿಲ್ ಅಂತ ಹೇಳಿದ್ದಾರೆ ಮೇಡಮ್ಮು. ಸೊ ಇದನ್ನು ಕೂಡ ನಮಗೆ ಲೋಕಲಾಗಿ ಸಿಕ್ತು. ಈ ಆಲ್ಮಂಡ್ ಆಯಿಲ್ ಕೂಡ ನಾನು ತೊಗೊಂಡಿದ್ದೀನಿ. ಮತ್ತು ಇದಾದಮೇಲೆ ಈಗ ಅಷ್ಟು ಆಯಿಲ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಅದು ಖುಷ್ಬು ಆಯಿಲ್. ಮತ್ತು ಅದಾದಮೇಲೆ ನಾನು ನೋಡಿ ಇದಷ್ಟು ಆದಮೇಲೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ತೊಗೊಂಡಿದ್ದೀನಿ. ಈಗಾಗಲೇ ನಾನು 2 ಕ್ಯಾಪ್ಸೂಲ್ ಯೂಸ್ ಮಾಡಿದ್ದೀನಿ, ಇನ್ನೂ 5 ಕ್ಯಾಪ್ಸೂಲ್ಸ್ ಇದೆ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಅಷ್ಟು ಸುಮಾರು 1/4 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ನಾನು ಆಯಿಲ್ ರೆಡಿ ಮಾಡಿ, ಯಾಕಂದರೆ ನನಗೆ ರಿಸಲ್ಟ್ ಇದೆ, ಫೇಸು ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳಿಗೂ ಕೂಡ ಹಚ್ಚುತ್ತಾ ಇದ್ದೀನಿ, ಅವಳಿಗೂ ಫೇಸ್ ತುಂಬ ಬ್ರೈಟ್ ಕಾಣಿಸ್ತಾ ಇದೆ. ನನಗೆ ಆಫ್ಟರ್ ಡೆಲಿವರಿ ಆದಮೇಲೆ ನನಗೆ ಫೇಸು ತುಂಬಾ ಡಲ್ ಆಗಿತ್ತು. ಸೊ ಈಗ ನನಗೆ ಫೇಸ್ ಮತ್ತೆ ಮುಂಚೆ ಥರ ಬರ್ತಾ ಇದೆ. ಈಗ ನೋಡಿ, ನಾನು ಮೀಶೋದಿಂದ ಆರ್ಡ್ರ್ ಬಂದಿತ್ತಲ್ಲ, ಅದು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಕವರ್ ಬಂದುಬಿಟ್ಟು ಯಾವ ಥರ ಇದೆ ನಾನು ಆರ್ಡ್ರ್ ಹಾಕಿದ್ದು. ಇಲ್ಲಿ ನೋಡಿ, ನಮಗೆ ಬಂದಿರೋ ಆರ್ಡ್ರ್ ಯಾವ ಥರ, ಅಲ್ಲಿಗೂ ನಾನು ಡೌಟಲ್ಲೇ ಓಪನ್ ಮಾಡಿದೆ. ನಾನು ವೀಡಿಯೋದಲ್ಲಿ ಹೇಳಿದ್ದೀನಲ್ವ ಫಸ್ಟಿಗೆ. ಸೊ ಈಗ ಓಪನ್ ಮಾಡಿಸ್ತಾ ಇದ್ದೀನಿ ನೋಡಿ. ನಮ್ಮ ಹಸ್ಬೆಂಡ್ ಅದನ್ನು ಓಪನ್ ಮಾಡ್ತಾಯಿದ್ರು. ನಾನು ಬೇಡ ಅಂತ ಹೇಳಿದೆ ಫಸ್ಟಿಗೆ, ಮತ್ತು ಆಮೇಲೆ ಇರ್ಬೋದೇನೋ ಸೇಮ್ ಅಂತೇಳಿ ಮತ್ತೆ ಓಪನ್ ಮಾಡಿದ್ದೀವಿ, ಕಟ್ ಮಾಡಿ ಅದು ಪ್ಯಾಕು. ಸೊ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದಾರಲ್ಲ, ಅದು ಯಾವ ಥರ ಇದೆ, ಫುಲ್ಲು ಎಲ್ಲ ಮುಟ್ಟಿದ್ರೆ ಮಣ್ಣು ಇದೆ. ಮತ್ತು ಅದೇನು ಬೇರೆ ಅಂತಲೇ ಗೊತ್ತಿಲ್ಲ. ನೋಡಿ ಅದು ಹೆಂಗೆ ಉಂಡೆ ಎಲ್ಲ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಎಲ್ಲ ಸೇರಿ ಒಂದು ಹಿಡಿಯುವಷ್ಟು ಇದೆ ಅಷ್ಟೇ ಅದರೊಳಗೆ. ಎಲ್ಲದೂ ಕೂಡ ಮಣ್ಣು, ಮುಟ್ಟಿದರೆ ಒಂಥರ ಮಣ್ಣಿದೆ. ಮತ್ತು ಬೇರೆ ಒಂಥರ ಸ್ಮೆಲ್ಲು ಕೂಡ ಯಾಕೋ ಇಷ್ಟ ಆಗಲಿಲ್ಲ ಆ ಸ್ಮೆಲ್ಲು. ಈಗ ನೋಡಿ, ನಾನು ಒಳಗಡೆ ತೋರಿಸ್ತಾ ಇದ್ದೀನಲ್ಲ, ನೋಡಿ ಕಾಣಿಸ್ತಾ ಇದೆಯಲ್ಲ ಕವರು. ನೋಡಿ ಸೇಮ್ ನಾಗರ್ ಮೋಟ ಅಂತಲೇ ಇದೆ ನಾನು ಆರ್ಡ್ರ್ ಹಾಕಿದ್ದು, ಅದರಲ್ಲೂ ಕೂಡ 100% ಪ್ಯೂರ್ ಅಂತಲೂ ಕೂಡ ಹಾಕಿದ್ದಾರೆ.
ಅವ್ರು ಏನು ಇದೆ ಪ್ಯಾಕಲ್ಲಿ ಬ್ರ್ಯಾಂಡಲ್ಲಿ ಸೇಮ್ ಎಲ್ಲದೂ ಕೂಡ ಮೆನ್ಷನ್ ಮಾಡಿದೆ ಕವರ್ ಮೇಲೆ. ಸೊ ಓಪನ್ ಮಾಡಿದ್ದಕ್ಕೆ ಈ ಥರ ಆಯಿತು. ಈಗ ನೋಡಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಕವರಿಂದ ಕೆಳಗಡೆ ಸ್ವಲ್ಪ ಹಿಂಗೆ ಬಗ್ಸಿದ್ರೆ ನೋಡಿ ಎಲ್ಲ ಫುಲ್ ಮಣ್ಣೆಲ್ಲ ಬರ್ತಾಯಿದೆ. ಇದು 2ನೇ ಸರಿ ಇದು ಮಣ್ಣು ಬಂದಿರೋದು ನನಗೆ. 2 ಸಲ ಕವರು ಮತ್ತು ಫಸ್ಟಿಗೆ ತೊಗೊಂಡೋಗ್ಬಿಟ್ಟು ನಾನು ಆಯಿಲ್ ರೆಡಿ ಮಾಡ್ಬೇಕಾದ್ರೆ ಹಾಕಿ ಅದೇ ಥರನೇ ಬಂತು ನೋಡಿ. ಈಗ ಮತ್ತೆ ರೀಪ್ಯಾಕ್ ಮಾಡ್ತಾಯಿದ್ದೀನಿ, ವಾಪಸ್ ಹಾಕಿದ್ದೀನಿ, ರಿಟರ್ನ್ ಬಂದು ತಗೊಂಡು ಹೋಗ್ತಾರೆ. ಮತ್ತು ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆಲ್ಲ ನೋಡಬೇಕು ನೋಡಿ. ಕುಷ್ಬ ಆಯಿಲ್ ರೆಡಿ ಮಾಡಿದ್ದೀನಿ, ಅದು ತಂದು ಹಾಕಿಲ್ಲ ನಾನು, ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು. ಈಗ ನಾನು ಮನೇಲಿ ನಿಮ್ಗೆ ಏನು ವಿಡಿಯೋದಲ್ಲಿ ತೋರಿಸಿದ್ನೋ ಅದನ್ನೇ ಎಲ್ಲ ಹಾಕ್ಬಿಟ್ಟು ನಾನು ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.